ಎಳ್ಳು ಎಷ್ಟೇ ಚೆನ್ನಾಗಿ ಕ್ಲೀನ್ ಮಾಡಿದರೂ ಸಹ ಮಣ್ಣು ಕಲ್ಲು ಇದ್ದೇ ಇರುತ್ತೆ. ನಾವು ಕ್ಲೀನಿಂಗ್ ಎಳ್ಳು ಅಂತ ತರ್ತೀವಲ್ಲ, ಅದರಲ್ಲೂ ಸಹ ಕೆಲವೊಂದು ಸಲ ಮಣ್ಣು ಕಲ್ಲು ಇರುತ್ತೆ. ಯಾಕೆ ಅಂತಂದರೆ ಎಷ್ಟೇ ಕ್ಲೀನ್ ಮಾಡಿದರೂ ಎಳ್ಳು ಮಾತ್ರ ಮಣ್ಣು ಕಲ್ಲು ಇದ್ದೇ ಇರುತ್ತೆ. ಆದರೆ ಈ ಒಂದು ವಿಧಾನದಲ್ಲಿ ನಾವೇನಾದರೂ ಕ್ಲೀನ್ ಮಾಡ್ಕೊಂಡ್ವಿ ಅಂದರೆ ಸ್ವಲ್ಪನೂ ಸಹ ಮಣ್ಣು ಕಲ್ಲು ಏನೂ ಇಲ್ದಂಗೆ ಎಳ್ಳನ್ನು ಕ್ಲೀನ್ ಮಾಡ್ಕೋಬೋದು. ಇವತ್ತು ನೋಡಿ ಇಲ್ಲಿ ಇಷ್ಟು ಮಣ್ಣನ್ನು ತೆಗ್ದಿದ್ದೀನಿ. ಯಾವ ರೀತಿ ತೆಗಿಬೇಕು, ಯಾವ ರೀತಿ ಕ್ಲೀನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ನಿಮಗೆ ಇವತ್ತಿನ ವಿಡಿಯೋ ತುಂಬಾ ಉಪಯುಕ್ತವಾದಂಥ ವಿಡಿಯೋ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ದಯಮಾಡಿ ಮೊದಲನೇ ಸಲ ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು, ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ. ಯಾಕೆ ಅಂತಂದರೆ ತುಂಬ ಜನ ಯಾವುದೋ ಒಂದು ವಿಡಿಯೋನ ಸುಮ್ಮನೆ ಆಯ್ ಬಾಯ್ ಅಂತ ಇರ್ತಾರೆ. ಅಂಥ ವಿಡಿಯೋಕ್ಕೆ ಲಕ್ಷಾಂತರ ವ್ಯೂಸ್ ಬರ್ತಾ ಇರುತ್ತೆ, ಲಕ್ಷಾಂತರ ಸಬ್ಸ್ಕ್ರೈಬರ್ ಬರ್ತಾರೆ. ಆದರೆ ಒಂದು ಒಳ್ಳೆ ಉಪಯುಕ್ತವಾದಂಥ ಮಾಹಿತಿ ಇರುತ್ತೆ ಅಂತಂದರೆ ಅಂಥವಕ್ಕೆ ವ್ಯೂಸು ಬರಲ್ಲ, ಸಬ್ಸ್ಕ್ರೈಬರ್ಸು ಬರಲ್ಲ. ನಮಗೆ ನಿಜವಾಗ್ಲೂ ಹಂಗೆ ಅನಿಸುತ್ತೆ ನನಗೆ. ಆದರೆ ಜನಗಳು, ನೀವು ಎಲ್ಲರೂ ಅಷ್ಟೇ ವಿಡಿಯೋ ನೋಡ್ತಾ ಇರೋರಿಗೆ ಹೇಳ್ತಾ ಇರೋದು, ಒಂದು ಉಪಯುಕ್ತವಾದಂಥ ಮಾಹಿತಿ ಇದೆ ಅಂತಂದರೆ ಅಂಥವಕ್ಕೆ ಸಪೋರ್ಟ್ ಮಾಡಿರಿ. ಯಾಕೆ ಅಂತಂದರೆ ಅದರಿಂದ ಏನಾದರೂ ನಮಗೊಂಚೂರು ಯೂಸ್ಫುಲ್ ಆಗುತ್ತೆ ಅಂತ ಅನಿಸಿದಾಗ ಅದಕ್ಕೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ, ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇದು ತುಂಬಾ ಯೂಸ್ಫುಲ್ ಆಗುವಂತಹ ವಿಡಿಯೋ ಇದು. ಹಾಗಾಗಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು, ಇಷ್ಟ ಆಯಿತು ಅಂತಂದರೆ ಕೊನೆಗೊಂದು ಲೈಕ್ ಕೊಡಿ. ಹಾಗೆಯೇ ಯೂಸ್ಫುಲ್ ಇದೆ ಈ ಒಂದು ವಿಡಿಯೋದಲ್ಲಿ, ನಮಗೆ ಒಂದು ಅನುಕೂಲ ಆಯಿತು, ಒಂದು ನೋಡಿದಾಗ ಒಂದು ಖುಷಿ ಆಯಿತು, ಒಂದು ಏನೋ ಒಂದು ಮಾಹಿತಿ ಸಿಕ್ತು ಅಂತ ಅನಿಸಿದರೆ ಒಂದು ಏನಾದರೂ ಒಂದು ಕಮೆಂಟ್, ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಕೂಡ ಮಾಡಿ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಇಲ್ಲಿ ಎಳ್ಳನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಇನ್ನೇನು ಏಕಾದಶಿ ಹಬ್ಬ ಬಂತು ಅಂದರೆ ಎಳ್ಳನ್ನು ಪ್ರತಿಯೊಂದು ಮನೆಯಲ್ಲೂ ಎಳ್ಳು ತರ್ತಾರೆ. ಎಳ್ಳುಂಡೆ, ಎಳ್ಳು ಚಿಗಳಿ, ಹಾಗೆಯೇ ಎಳ್ಳಿಂದ ಹಲವಾರು ರೀತಿಯ ಸಿಹಿ ಖಾದ್ಯಗಳನ್ನು ತಯಾರಿಸೋವಂಥದ್ದಿರುತ್ತೆ. ಹಾಗಾಗಿಬಿಟ್ಟು ಎಲ್ಲರ ಮನೇಲೂ ಎಳ್ಳು ತರ್ತಾರೆ. ಆದರೆ ಎಳ್ಳನ್ನ ತಿನ್ನುವಾಗ, ತಿಂಡಿ ಏನಾದರೂ ಒಂದು ಸಿಹಿ ಪದಾರ್ಥನ ತಿನ್ನುವಾಗ ಎಳ್ಳು ಹಾಕಿದರೆ ಅದು ಕುಟುಂಬ ಅಂತ ಕಲ್ಲು ಸಿಕ್ಬಿಡುತ್ತೆ. ಕಲ್ಲು ಸಿಕ್ಕಿದಾಗ ಒಂಥರ ಟೇಸ್ಟೇ ಹೊಲ್ಟೋದಂಗೆ ಆಗಿಬಿಡುತ್ತೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನೋಡಿ ಇಲ್ಲಿ ಎಳ್ಳನ್ನು ಯಾವ ರೀತಿ ಕ್ಲೀನ್ ಮಾಡ್ಕೋಬೋದು, ಯಾರು ಬೇಕಾದರೂ ಕ್ಲೀನ್ ಮಾಡ್ಕೋಬೋದು. ನಮ್ಮ ಹಳ್ಳಿ ಕಡೆ ಪ್ರತಿಯೊಂದು ಮನೆಯಲ್ಲೂ ಈ ರೀತಿಯೇ ಕ್ಲೀನ್ ಮಾಡೋದು. ಸಿಟಿ ಹೆಣ್ಮಕ್ಳಾದರೆ ಇದೊಂದು ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ನೋಡಿ ಇಲ್ಲಿ ಎಳ್ಳನ್ನು ನಾನು ಈ ರೀತಿ ಕ್ಲೀನ್ ಮಾಡ್ತಾಯಿದ್ದೀನಿ. ನಮ್ಮ ಹಳ್ಳಿ ಕಡೆ ಇದನ್ನು ಜಾಲ್ಸೋದು ಅಂತ ಹೇಳಿ ಕರಿತೀವಿ. ಈ ರೀತಿ ಜಾಲ್ಸೋದ್ರಿಂದ ಒಂದೇ ಒಂದು ಕಲ್ಲು ಮಣ್ಣು ಸಹ ಎಳ್ಳಲ್ಲಿ ಇರಲ್ಲ, ಆ ಥರ ಕ್ಲೀನ್ ಆಗಿಬಿಡುತ್ತೆ. ಎಳ್ಳು ಮಾತ್ರ ನಾವೆಷ್ಟೇ ಮರ ಹಿಡ್ಕೊಂಡು ಮರದಲ್ಲಿ ಕೇರಿ ಏನೇ ಮಾಡಿದರೂ ಸಹ ಮಣ್ಣು ಕಲ್ಲು ಹೋಗಲ್ಲ. ಈ ರೀತಿ ಜಾಲ್ಸಿದ್ರೆ ಮಾತ್ರನೇ ಕ್ಲೀನ್ ಆಗೋದು. ಅದಕ್ಕೋಸ್ಕರ ಯಾರೇ ಆಗಿರ್ಬೋದು, ಎಳ್ಳು ತಂದ ತಕ್ಷಣ ಈ ರೀತಿ ಜಾಲಿಸಿ ತೊಳೆದಾಕೋದ್ರಿಂದ ಎಳ್ಳು ಸಹ ಕ್ಲೀನ್ ಆಗುತ್ತೆ, ಕಲ್ಲು ಮಣ್ಣು ಏನೂ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬಹಳ ಉಪಯುಕ್ತವಾದಂಥ ಮಾಹಿತಿ ಇದೆ ಇದರಲ್ಲಿ. ನೋಡಿ ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ನೋಡಿ ಎಳ್ಳನ್ನು ಈ ರೀತಿಯಾಗಿ ಜಾಲಿಸಿದ್ದಾದಮೇಲೆ ಕಲ್ಲು ಮಣ್ಣು ಯಾವ ರೀತಿ ತಳದಲ್ಲಿ ಉಳ್ಕೊಳುತ್ತೆ ಅಂತ ಹೇಳಿ ನೋಡಿ. ನಮ್ಮ ಹಳ್ಳಿ ಜನಕ್ಕೆ ಇದೊಂದು ಸ್ವಲ್ಪ ಏನೋ ಅಧಿಕ ಪ್ರಸಂಗ ಅನ್ನಿಸ್ಬೋದು. ಏನಪ್ಪ ಇದು ಎಳ್ಳು ಕ್ಲೀನ್ ಮಾಡೋದೆಲ್ಲ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಅಂತ ಅನ್ನಿಸ್ಬೋದು. ಆದರೆ ಸಿಟಿ ಹೆಣ್ಮಕ್ಳು ಅಂದರೆ ಇವತ್ತಿನ ಕಾಲದ ಹೆಣ್ಮಕ್ಳಿಗೆ ಪಾಪ ಓದ್ಕೊಂಡಿರ್ತಾರೆ, ಸಡನ್ನಾಗಿ ಮದುವೆ ಮಾಡಿಬಿಡ್ತಾರೆ. ಗಂಡನ ಮನೆಗೆ ಹೋದಾಗ ಎಷ್ಟೋ ಜನ ಎಳ್ಳು ಕಲ್ಲು ಮಣ್ಣು ಇರುತ್ತೆ ಅಂತಲೇ ಬಳಸೋದೇ ಇಲ್ಲ. ಅದಕ್ಕೋಸ್ಕರ ಸಿಟಿ ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನ್ನಿಂದ ಈ ವಿಡಿಯೋ ಮಾಡಿರೋದು. ನೋಡಿ ಇಲ್ಲಿ ಈ ರೀತಿಯಾಗಿ ಕ್ಲೀನಾಗಿ ಎಳ್ಳನ್ನು ಜಾಲಿಸ್ಬೇಕು. ಪೂರ್ತಿಯಾಗಿ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನೋಡಿ 1 kg ಅಷ್ಟು ಎಳ್ಳಲ್ಲಿ ಒಂದು 100ರಿಂದ 150 ಗ್ರಾಮಷ್ಟು ಕಲ್ಲು ಮಣ್ಣು ಬರುತ್ತೆ. ಅದನ್ನು ಎಷ್ಟು ಕ್ಲೀನಾಗಿ ತೆಗಿತೀನಿ ಅಂತ ಹೇಳ್ಬಿಟ್ಟು ನೋಡಿ, ನೀವು ಸಹ ಇದೇ ರೀತಿ ಕ್ಲೀನ್ ಮಾಡ್ಕೊಳ್ಳಿ. ಎಳ್ಳನ್ನು ತಂದು ಈ ರೀತಿ ಕ್ಲೀನ್ ಮಾಡಿ ಒಣಗಿಸಿಟ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ನೋಡಿ ಇಷ್ಟು ಕಲ್ಲು ಬಂತು. ಒಂದು 1/4 kg ಅಷ್ಟು ಎಳ್ಳನ್ನು ತಗೊಂಡಿದ್ದೀವಿ ಅಂದರೆ ಒಂದು 50 ಗ್ರಾಮು, ಒಂದು 40-50 ಗ್ರಾಮ್ ಅಷ್ಟು ಕಲ್ಲು ಮಣ್ಣು ಬಂದಿದೆ. ನೋಡಿ ಪೂರ್ತಿಯಾಗಿ ಒಂದೇ ಒಂದು ಎಳ್ಳು ಕಾಳು ಅದರೊಳಗಿರಲ್ಲ, ಅಷ್ಟು ಚೆನ್ನಾಗಿ ಜಾಲಿಸ್ತಾ ಇದ್ದೀನಿ. ಇದೇ ರೀತಿ ನೀವು ಸಹ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನಮ್ಮ ಹಳ್ಳಿ ಕಡೆ ಈ ಏಕಾದಶಿ ಹಬ್ಬ ಬಂತು ಅಂದರೆ ಪ್ರತಿಯೊಂದು ಮನೆ ಹತ್ರನೂ ಎಳ್ಳು ತೊಳೆದಾಕ್ತಾರೆ. ಆಮೇಲೆ ಗೋಣಿ ಚೀಲಕ್ಕೆ ಹಾಕಿ ಉಜ್ಜಿ ಬಿಳಿ ಎಳ್ಳು ಮಾಡ್ತಿದ್ರು. ಇವಾಗೆಲ್ಲ ಬಿಳಿ ಎಳ್ಳು ಸಿಗುತ್ತೆ ಮಾರ್ಕೆಟಲ್ಲಿ. ನೋಡಿ ಇಷ್ಟು ಮಣ್ಣು ಕಲ್ಲು ಬಂದಿದೆ. ನೋಡಿ ಇಲ್ಲಿ ಇಷ್ಟು ಮಣ್ಣು ಕಲ್ಲು ಹೆಂಗಂದರೆ ಇದು ಮುಟ್ಟಿದರೆ ಬರೀ ಮಣ್ಣು ಆ ಥರ ಐತೆ. ಆಮೇಲೆ ತೊಳೆದಂಗೂ ಆಗುತ್ತೆ, ಎಳ್ಳನ್ನ ತೊಳೆದಂಗೂ ಆಗುತ್ತೆ. ನೋಡಿ ಇಷ್ಟೊಂದು ಕಲ್ಲು ಮಣ್ಣು. ಇದನ್ನೆಲ್ಲ ಯಾವ ರೀತಿ ತೆಗಿತೀನಿ ಅಂತ ನೋಡಿ ಇನ್ನೊಂದು ಸಲ ನೋಡಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಎಳ್ಳನ್ನ ನಾವು ತೊಳೆದಂಗೂ ಆಗುತ್ತೆ. ಎಳ್ಳನ್ನ ನಾವು ನಾವೆಲ್ಲ ರೈತರು ಹೆಂಗೆ ಗೊತ್ತಾ, ಅದನ್ನು ಒಂದು ಬಂಡೆಗಳು, ಒಂದು ತಾಟ್ಪಲ್ಗಳು ಹಾಸ್ಕೊಂಬಿಟ್ಟು ಅದ್ರ ಮೇಲೆ ಬಡ್ದಾಕ್ತೀವಿ.
ಆಮೇಲೆ ಬೇರೆಲ್ಲ ಇರುತ್ತಲ್ಲ, ಆ ಎಳ್ಳನ್ನು ನಾವು ಎಲ್ಲನೂ ಕ್ಲೀನ್ ಮಾಡಿ ಮಾರ್ಕೆಟ್ಗೆ ಕೊಡೋಕ್ಕಾಗಲ್ಲ, ಏನು ಉಳಿಯಲ್ಲ. ಅದಕ್ಕೋಸ್ಕರ ಇವಾಗ ಹಾಕೋದೇ ಬಿಟ್ಬಿಟ್ಟಿದ್ದಾರೆ ಜನ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಹಳೆ ಕಾಲದ ಜನ ಅಷ್ಟೊಂದು ಗಟ್ಟಿಮುಟ್ಟಾಗಿದ್ದರು. 100 ವರ್ಷದವರೆಗೂ ಬದುಕಿದ್ರೂ ಒಂದು ಇಂಜೆಕ್ಷನ್ ಸಹ ಮಾಡಿಸ್ಕೊಂಡಂಗಿರೋರು ಎಷ್ಟೋ ಜನ ಇದ್ದಾರೆ. ಅಂಥ ಒಂದು ಗಟ್ಟಿಮುಟ್ಟಾಗಿ ಯಾಕಿದ್ರು, ಹೆಂಗಿದ್ರು ಅಂದರೆ, ಇಂಥ ಒಂದು ಆಹಾರಗಳನ್ನ ಅವರು ಹೆಚ್ಚಾಗಿ ಬಳಸ್ತಿದ್ರು. ಎಳ್ಳಿಂದ ಮಾಡಿರುವಂತಹ ಎಳ್ಳು ಸೂಸ್ಲು, ಹಾಗೆಯೇ ಎಳ್ಳು ಚಿಗಣಿಗಳನ್ನು ಅತಿ ಹೆಚ್ಚಾಗಿ ಬಳಸ್ತಿದ್ರು. ರೊಟ್ಟಿಗೆಲ್ಲ ಎಳ್ಳಿಂದ ಮಾಡಿರುವಂಥ ಒಂದು ಎಳ್ಳು ಸೂಸ್ಲ ಅಂತ ಕರೀತಾರೆ. ಎಳ್ಳು ಬೆಲ್ಲ ಹಾಗೆಯೇ ಅದನ್ನು ಚೆನ್ನಾಗಿ ಪುಡಿ ಮಾಡಿ ಕುಟ್ಟಿ, ರಾಗಿ ರೊಟ್ಟಿಗೆ ಎಳ್ಳು ಸೂಸ್ಲು, ಆಮೇಲೆ ಸಜ್ಜೆ ರೊಟ್ಟಿಗೆ ಎಳ್ಳು ಸೂಸ್ಲು, ಈ ಥರ ಎಲ್ಲ ಮಾಡ್ಕೊಂಡು ತಿಂತಾಯಿದ್ರು ಹಳ್ಳಿ ಜನಗಳು. ನಮ್ಮ ಹಳ್ಳಿ ಅಂದರೆ ಹಳೆ ಜನಗಳು, ಹಳೆ ಕಾಲದ ಜನಗಳು. ಅದಕ್ಕೆ ಅವ್ರು ಅಷ್ಟು ಗಟ್ಟಿಮುಟ್ಟಾಗಿದ್ದರು. ನಾವೆಲ್ಲ ಹೆಂಗೆ ಅಂತಂದರೆ, ಎಳ್ಳುಗಳ್ನ ತಂದು ಈ ರೀತಿ ಕ್ಲೀನ್ ಮಾಡಲಾರ್ದೇ ಎಷ್ಟೋ ಜನ ಯೂಸ್ ಮಾಡಲ್ಲ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ನೋಡಿ ನೀವು ಸಹ ಇದೇ ರೀತಿ ಕ್ಲೀನ್ ಮಾಡ್ಕೊಳ್ರಿ. ಆಮೇಲೆ ಕ್ಲೀನಿಂಗ್ ಎಳ್ಳು ಅಂತ ಸಿಗುತ್ತಲ್ಲ ಮಾರ್ಕೆಟಲ್ಲಿ, ಅದರಲ್ಲೂ ಸಹ ಎಳ್ಳು ಸ್ವಲ್ಪ ಕಲ್ಲು ಮಣ್ಣು ಇರುತ್ತೆ. ಯಾಕೆ ಅಂತಂದರೆ, ಎಷ್ಟೇ ಚೆನ್ನಾಗಿ ಕ್ಲೀನ್ ಮಾಡಿದರೂ ಸಹ ಇದ್ದೇ ಇರುತ್ತೆ ಕಲ್ಲು ಮಣ್ಣು. ಅದಕ್ಕೆ ಯಾರನ್ನೂ ದೂರಕ್ಕಾಗಲ್ಲ. ಅದಕ್ಕೆ ಈ ರೀತಿಯಾಗಿ ಜಾಲಿಸಿಟ್ಕೊಳ್ರಿ. ನೋಡಿ, ಇಲ್ಲಿ ಇವಾಗ ಒಂದು 1/4 kg ಅಷ್ಟು ಎಳ್ಳನ್ನು ಈ ರೀತಿ ಬಟ್ಲಲ್ಲಿ ಹಾಕೊಂಡು, ಸ್ವಲ್ಪ ದೊಡ್ಡ ಬಟ್ಲು ತಗೊಂಡಿದ್ದೀನಿ. ಇದರಲ್ಲಿ ಒಂದು 1/4 kg ಅಷ್ಟು ಎಳ್ಳು ಹಾಕಿ, ಅದರಲ್ಲಿ ನೀರು ಹಾಕಿ ಕಿವುಚಿ ಚೆನ್ನಾಗಿ ತೊಳಿಬೇಕು. ಯಾಕಂತಂದರೆ ಚಿಕ್ಕ ಚಿಕ್ಕ ಉಂಡೆ ಮಣ್ಣು ಇರುತ್ತಲ್ಲ, ಅದೆಲ್ಲನೂ ಮಣ್ಣೆಲ್ಲ ಕದ್ರಿಕೊಂಬಿಡುತ್ತೆ, ಕ್ಲೀನ್ ಆಗುತ್ತೆ ಎಳ್ಳು. ಹಂಗಾಗ್ಬಿಟ್ಟು ಆಮೇಲೆ ಉಜ್ಜಿ ಚೆನ್ನಾಗಿ ಕೈಯಲ್ಲಿ ಕಿವುಚಿ ತೊಳೆದಾಗ ಆ ಎಳ್ಳು ಕಲರ್ ಸಹ ನೋಡಿ, ಇಲ್ಲಿ ಕಲರೆಲ್ಲ ಹೆಂಗೆ ಹೋಗುತ್ತೆ, ಮೇಲಿನ ಧೂಳೆಲ್ಲ ಬಿಟ್ಕೊಂಬಿಡುತ್ತೆ. ನಾವು ಎಳ್ಳು ಕೀಳ್ತಾರೆ ಹಳ್ಳಿಗಳಿಗೆ, ನಾವೆಲ್ಲ ಎಳ್ಳು ಕಿತ್ತಾಗ ಕಿತ್ತು ಅಲ್ಲಲ್ಲೇ ಹಾಕ್ಕೊಂತೀವಿ. ಅದನ್ನೆಲ್ಲ ಹೋಗಿ ಒಂದು ಕುಪ್ಪೆ ಥರ ಒಟ್ಟಿ, ಆಮೇಲೆ ಒಣಗಿದ್ದಾದಮೇಲೆ ಅದನ್ನೆಲ್ಲ ಬಡಿದು ಆಮೇಲೆ ಮಾರ್ಕೆಟ್ಗೆ ಕೊಡ್ತೀವಲ್ಲ. ಹಂಗಾಗಿ ಆದಷ್ಟು ಪ್ರತಿಯೊಂದು ಎಳ್ಳು ಸಹ ಮಣ್ಣಾಗಿರುತ್ತೆ, ಮಣ್ಣೆಲ್ಲ ಮೆತ್ಕೊಂಡಿರುತ್ತೆ. ಹಾಗಾಗಿಬಿಟ್ಟು ಅದನ್ನು ಕ್ಲೀನಾಗಿ ಈ ರೀತಿ ತೊಳ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಅದ್ರ ಜೊತೆ ಒಂದು ಕಲ್ಲು ಮಣ್ಣು ಏನೂ ಇಲ್ದಂಗೆ ಕ್ಲೀನಾಗುತ್ತೆ. ಈ ರೀತಿ ಜಾಲಿಸ್ತಾ ಇದ್ದೀನಿ ಎರಡೂ ಕೈಯನ್ನು ಈ ರೀತಿಯಾಗಿ ಕ್ಲೀನಾಗಿ. ನಾವು ಇದನ್ನು ಹಿಂದಿನ ಕಾಲದಾಗೆಲ್ಲ ಈ ಥರ ಏನಂತಿದ್ರು ಅಂದರೆ, ಒನೆಯೋದು, ಜಾಲಿಸೋದು, ಈ ಥರ ಎಲ್ಲ ಹಳೆ ಕಾಲದವರಿಗೆ ಗೊತ್ತಿರುತ್ತೆ. ಹಂಗಾಗ್ಬಿಟ್ಟು ನಾನು ನೋಡ್ಕೊಂಡಿದ್ದೀನಿ. ಯಾಕೆ ಅಂತಂದರೆ, ನಾವು ಚಿಕ್ಕವರಿದ್ದಾಗ ನಮ್ಮ ಊರುಗಳಿಗೆ ಬಂದು ಪ್ರತಿಯೊಂದು ಮನೆಗೊಳಗೂ ರಾಗಿಗಳನ್ನ ಮಾಡೋಕ್ಕೆ, ಒಂದು ಕ್ಲೀನ್ ಮಾಡೋಕ್ಕೆ ಮಿಷಿನ್ಗಳಿರಲಿಲ್ಲ. ಆವಾಗ ಈ ಥರ ಜಾಲಿಸ್ತಿದ್ರು, ಒಬ್ಬರು ಸ್ವಾರೆ ತಗೊಂಡು ಒನಿತಿದ್ರು, ಅದನ್ನೆಲ್ಲ ನೋಡ್ತಿದ್ವಿ. ನಮಗೊಂಥರ ಆ ದಿನಗಳು ಒಂಥರ ಖುಷಿ ಅನ್ನಿಸ್ತಿತ್ತು. ಆದರೆ ಇವಾಗೆಲ್ಲ ಅದೆಲ್ಲ ಮರೆಯಾಗಿಬಿಟ್ಟಿತ್ತೆ. ಮಿಷಿನ್ಗಳಿಗೆ ತಗೊಂಡೋಗೋದು, ಅದು ಕ್ಲೀನ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಹಾಕೋದು, ಅಲ್ಲೇ ಇಟ್ಟು ಮಾಡಿಸ್ಕೊಂಬರೋದು, ತಿನ್ನೋದು, ಹಿಂಗಾಗ್ಬಿಟ್ಟಿತ್ತೆ. ಎಷ್ಟೋ ವಿಚಾರಗಳು ಗೊತ್ತಿಲ್ದಂಗೆ ಆಗ್ಬಿಟ್ಟಿದ್ದಾವೆ. ಆದರೂ ಸಹ ಆ ಒಂದು ಪದ್ಧತಿ ಇಂಥ ಒಂದು ಒಳ್ಳೆಯ ಒಂದು ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಎಳ್ಳನ್ನು ಕ್ಲೀನ್ ಮಾಡೋಕ್ಕೆ ಹಳೆ ಕಾಲದ ಪದ್ಧತಿ ಇಲ್ಲಿ ಬಂತು ಅಂದಮೇಲೆ, ಹಳೆ ಕಾಲದ ಜನ ಎಷ್ಟು ಗ್ರೇಟ್ ಅಂತ ನೋಡಿ. ಅವರಿಗೆ ಯಾವುದೇ ಒಂದು ಮಿಷಿನ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಒಂದು ಕಲ್ಲು ಮಣ್ಣು ಇಲ್ದಂಗೆ ಕ್ಲೀನ್ ಮಾಡ್ಕೊಂಡು ತಿಂತಿದ್ರು. ಪ್ರತಿಯೊಂದು ಆಹಾರ ಪದಾರ್ಥನೂ ಅಷ್ಟೇ ಕ್ಲೀನ್ ಮಾಡಿ ಅವರು ಬಳಸ್ತಾಯಿದ್ರು. ನಾವೆಲ್ಲ ಮಿಷಿನಿಗೆ ಕೊಡ್ತೀವಿ, ಅದರಲ್ಲಿ ಎಷ್ಟು ಕ್ಲೀನ್ ಆಗುತ್ತೋ, ಎಷ್ಟು ವೇಸ್ಟ್ ಆಗುತ್ತೋ ಗೊತ್ತಿರಲ್ಲ. ಆದರೂ ನಾವು ಆ ಥರ ಬಳಸ್ತಾ ಇದ್ದೀವಿ. ಎಲ್ಲ ಫುಲ್ ಫಾಲಿಶ್ ಆಗಿರುವಂತಹ ಆಹಾರನ ಬಳಸ್ತಾ ಇರೋದ್ರಿಂದ ನಾವು ಸಹ ಫಾಲಿಶ್ ಆಗಿಬಿಟ್ಟಿದ್ವಿ. ತಲೆ ಬುರುಡೆನೂ ಫುಲ್ ಫಾಲಿಶು. ಆ ಥರ ಆಗೋಗ್ಬಿಟ್ಟಿತ್ತು, ಏನು ಮಾಡೋಕ್ಕಾಗಲ್ಲ, ಫುಲ್ ಫಾಲಿಶು. ಎಷ್ಟೋ ಜನ ತಲೆ ಬುರುಡೆಗೆ ಕೂದಲೇ ಇಲ್ಲ, ಫಾಲಿಶು. ಯಾಕೆ ಅಂತಂದರೆ, ಫಾಲಿಶು ಆಗಿರುವಂಥ ಊಟನ ಬಳಸ್ತಾ ಇದ್ದೀವಿ ಆರೋಗ್ಯಕ್ಕೆ. ಹಂಗಾಗ್ಬಿಟ್ಟು ಆರೋಗ್ಯನೂ ಕೆಡ್ತೈತೆ. ಈ ಥರ ಏನಾದರೂ ನಾವು ಯೂಸ್ ಮಾಡಿಕೊಂಡು ನಮ್ಮ ಒಂದು ಆರೋಗ್ಯನ ಕಾಪಾಡ್ಕೊಳ್ಳೋದು ಒಳ್ಳೆಯದು. ಅದು ಬಾಯಾಗೆ ಹೇಳೋದು ಮಾತ್ರ ಸುಲಭ, ಅದನ್ನು ಮತ್ತೆ ಕಾರ್ಯಗತ ಮಾಡೋದು ಬಹಳ ಕಷ್ಟ ಐತೆ. ಇನ್ನೂ ಮುಂದಿನ ಪೀಳಿಗೆ, ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಆ ಕಾಲಕ್ಕೆ ಇದೆಲ್ಲ ಕಣ್ಮರೆ ಆಗಿಬಿಡುತ್ತೆ. ಅದಕ್ಕೆ ಒಂದೊಂದು ವಿಡಿಯೋದಲ್ಲಿ ಅದನ್ನು ಹಳೆ ಕಾಲದ ಪದ್ಧತಿನ ಒಂದೊಂದು ಚೂರು ತೋರಿಸಿದ್ರೆ ಯೂಸ್ ಆಗುತ್ತೆ ಅನ್ನೋದು ನನ್ನ ಒಂದು ಇಂಟೆನ್ಷನ್. ಹಂಗಾಗ್ಬಿಟ್ಟು ನಾನು ಇವತ್ತು ಈ ವಿಡಿಯೋ ಮಾಡಿದ್ದೀನಿ. ಯಾರು ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಏನಿದು ಎಳ್ಳು ಕ್ಲೀನ್ ಮಾಡೋದು ವಿಡಿಯೋ ಮಾಡಿದ್ದಾರೆ ಅಂತ ತಪ್ಪಾಗಿ ತಿಳ್ಕೊಬೇಡ್ರಿ. ನೋಡಿ, ಇಲ್ಲಿ ಇಷ್ಟು ಮಣ್ಣು ಬಂದಿತ್ತೆ. ಇದು ಎಷ್ಟು ಉಪಯುಕ್ತವಾದಂತಹ ವಿಡಿಯೋ. ಟೌನ್ ಹೆಣ್ಮಕ್ಳಿಗೆ ಗೊತ್ತಿಲ್ಲ, ಓದ್ಕೊಂಡಿರ್ತಾರೆ, ಮದುವೆ ಮಾಡಿರ್ತಾರೆ, ಗಂಡನ ಮನೆಗೆ ಹೋಗ್ತಾರೆ. ಗಂಡು ಮನೆಗೆ ಏನಾದರೂ ಎಳ್ಳು ತಂದು ಎಳ್ಳು ಸೂಸ್ಲು ಮಾಡು, ಎಳ್ಳು ಚಿಗಣಿ ಮಾಡು, ಎಳ್ಳಿಂದ ಕರ್ಜಿಕಾಯಿ ಮಾಡು ಅಂತ ಅಂದಾಗ ಆ ಹೆಣ್ಮಗಳು ಅದನ್ನು ಕ್ಲೀನ್ ಮಾಡೋದು ಗೊತ್ತಿರಲ್ಲ. ಇಂಥ ವಿಡಿಯೋ ನೋಡಿದರೆ ಅವರಿಗೆ ಆರಾಮಾಗಿ ಅರ್ಥ ಆಗುತ್ತೆ. ಕ್ಲೀನ್ ಮಾಡ್ಕೊಂಡು ಅದನ್ನು ಬಳಸ್ತಾರೆ. ಆ ಥರ ಒಂದು ಮನಸ್ಥಿತಿ ಇಟ್ಕೊಂಡು ಈ ವಿಡಿಯೋ ಮಾಡಿದ್ದೀನಿ. ನೋಡಿ, ಇಷ್ಟು ಮಣ್ಣು ಬಂದಿತ್ತೆ. 1 kg ಎಳ್ಳಿಗೆ
ಇಷ್ಟು ಮಣ್ಣು ಬಂದಿದೆ. ಇದನ್ನೆಲ್ಲ ಇವಾಗ ಬಿಸಾಡಿಬಿಟ್ಟು ನಾವು ಎಳ್ಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಪೂರ್ತಿಯಾಗಿ ಬಸಿಬೇಕಾಗುತ್ತೆ. ನೀರನ್ನೆಲ್ಲ ಬಸಿದು ಒಂದು ಬಟ್ಟೆ ಹಾಕಿ ನೋಡಿ, ಇಲ್ಲಿ ಬಟ್ಟೆಗೆಲ್ಲ ಬಟ್ಟೆ ಇಟ್ಟು ಬಸಿದು ಆ ಬಟ್ಟೆಯಿಂದನೇ ಒಣಗಾಕ್ತಾಯಿದ್ದೀನಿ. ಬಿಸಿಲಲ್ಲಿ ಈ ರೀತಿ ಕ್ಲೀನಾಗಿ ಒಣಗಿಸ್ಬಿಟ್ಟು ತೆಗೆದಿಟ್ಕೊಂಡ್ರೆ ನಾವು ಯಾವಾಗ ಬೇಕಾದರೂ ಏನು ಬೇಕಾದರೂ ಬಳಸ್ಬೋದು. ಪುಳಿಯೋಗರೆಗೆ ಬಳಸ್ಬೋದು, ಸಿಹಿ ಪದಾರ್ಥ ಯಾವುದೇ ಆಗಿರ್ಬೋದು ಅದಕ್ಕೆ ಬಳಸ್ಬೋದು. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಎಲ್ಲರೂ ಹೆಚ್ಚಿನದಾಗಿ ಎಳ್ಳನ್ನು ಬಳಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ತುಂಬಾ ಎಲ್ಲರಿಗೂ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ ಆಯಿತು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಏನು ಅನ್ನಿಸ್ತು ಅಂತ ಕಮೆಂಟ್ ಕೂಡ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಎಲ್ಲ ವಿಡಿಯೋಗೂ ಸಪೋರ್ಟ್ ಮಾಡ್ತಾಯಿದ್ದೀರಾ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಒಂದು ಶ್ರೀರಕ್ಷೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಧನ್ಯವಾದ.